ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್. ಇವತ್ತಿನ ಈ ವಿಡಿಯೋದಲ್ಲಿ ಹೋಟೆಲ್ಗಳಲ್ಲಿ ಮಾಡುವಂಥ ಮೆದು ವಡ ಅಥವಾ ಉದ್ದಿನ ವಡ ಅಂತ ಏನು ಕರಿತೀವಲ್ಲ, ಇದನ್ನು ಯಾವ ರೀತಿಯಾಗಿ ಮನೇಲೇ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಅರ್ಧ kg ಆಗೋಷ್ಟು ಉದ್ದಿನ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಒಂದು 2 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ನಾನು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದು ಆದ ನಂತರ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರುವಂಥ ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ನುಣ್ಣದಾಗಿ ರುಬ್ಬಿಟ್ಕೋತಾ ಇದ್ದೀನಿ. ಯಾವುದೇ ರೀತಿ ನೀರನ್ನ ಹಾಕೋದಕ್ಕೆ ಹೋಗ್ಬಿಡಿ. ನೋಡಿ, ಈ ರೀತಿಯಾಗಿ ನುಣ್ಣದಾಗಿ ರುಬ್ಬಿಟ್ಕೊಂಡ್ರೆ ಸಾಕಾಗುತ್ತೆ ನಮ್ಮ ಉದ್ದಿನ ವಡೆ ಮಾಡೋದಕ್ಕೆ. ರುಬ್ಬಿಟ್ಕೊಂಡಿರೋ ಆಗಿದ್ದ ನಂತರ ಈಗ ಮಿಕ್ಸಿ ಜಾರ್ಲಿರುವಂಥ ಬ್ಯಾಟರ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಾಗೆ ಉದ್ದಿನಕಾಳನ್ನ ರುಬ್ಕೋಬೇಕಾದ್ರೆ ಜಾಸ್ತಿ ನೀರು ಹಾಕೊಳ್ಳೋದಕ್ಕೆ ಹೋಗ್ಬಿಡಿ. ಸ್ವಲ್ಪ ನೀರು ಹಾಕಿ, ಯಾಕಂದರೆ ನಾವು ಉದ್ದಿನಕಾಳ ನೆನೆಸಿಟ್ಕೊಂಡಿರೋದ್ರಿಂದ ಸ್ವಲ್ಪ ನೀರಿನ ಕನ್ಸಿಸ್ಟೆನ್ಸಿ ಜಾಸ್ತಿನೇ ಇರುತ್ತೆ. ನಂತರ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆದ ನಂತರ ಇಲ್ಲಿ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು ಮತ್ತು ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಕುಟ್ಟಿ ಹಾಕೋತಾ ಇದ್ದೀನಿ. ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿ ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕರಿಬೇವಿನ ಸೊಪ್ಪು, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಕರಿಬೇವಿನ ಸೊಪ್ಪನ್ನ. ಒಂದು 1/4 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಒಂದು 2ರಿಂದ 3 ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ನಾನು ಆಲ್ರೆಡಿ ಕಾಳು ರುಬ್ಬೇಕಾದ್ರೆ ಉಪ್ಪು ಹಾಕಿದ್ದೆ, ಇವಾಗ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಉದ್ದಿನ ವಡೆ ಬರುತ್ತೆ. ಈಗ ಉದ್ದಿನ ವಡೆ ಯಾವ ರೀತಿಯಾಗಿ ಶೇರ್ಪಾಗಿ ಬಿಡೋದು ಅಂತ 2 ಟ್ರಿಕ್ಕಲ್ಲಿ ಹೇಳ್ಕೊಡ್ತೀನಿ ನಾನು. ಮೊದಲನೇದಾಗಿ ಕೈನ ತ್ಯಾವ ಮಾಡ್ಕೊಳ್ಳಿ. ಸ್ವಲ್ಪ ಕೈಯ ತ್ಯಾವ ಮಾಡ್ಕೊಂಡಿದ್ದು ಆದ ನಂತರ ಈ ರೀತಿಯಾಗಿ ಹಿಟ್ಟನ್ನ ಉಂಡೆ ಮಾಡ್ಕೊಳ್ಳಿ. ನೋಡಿ, ಕೈ ತ್ಯಾವ ಮಾಡ್ಕೊಂಡಿರೋದ್ರಿಂದ ಹಿಟ್ಟು ಅಂಟ್ತಾ ಇಲ್ಲ. ಈ ರೀತಿಯಾಗಿ ಉಂಡೆ ತಗೊಂಡು ನಿಮ್ಮ ಹೆಬ್ಬೆರಳಿಂದ ಅಲ್ಲಿ ಸಣ್ಣದಾಗಿ ಹೋಲ್ ಮಾಡ್ಕೊಳ್ಳಿ ಮಧ್ಯದಲ್ಲಿ. ಈ ರೀತಿಯಾಗಿ ಮಾಡ್ಕೊಂಡು ಕೂಡ ನಾವು ಬಿಟ್ಕೋಬೋದು. ಈಗ ಇನ್ನೊಂದು ಟ್ರಿಕ್ ಏನಪ್ಪ ಅಂತ ಅಂದರೆ, ಒಂದು ದೊಡ್ಡದಾಗಿರುವಂಥ ಸ್ಪೂನ್ ತೊಗೊಳ್ಳಿ. ಅದ್ರ ಮೇಲೆ ಈ ಹಿಟ್ಟನ್ನ ಮಾಡಿಕೊಂಡು ಉಂಡೆನಲ್ಲಿ ಮಧ್ಯದಲ್ಲಿ ಒಂದು ಸಣ್ಣದಾಗಿ ಹೋಲ್ ಮಾಡಿಕೊಂಡು ಈಸಿಯಾಗಿ ಎಣ್ಣೆ ಬಿಟ್ಕೋಬೋದು ನಾವು. ನೋಡಿರಲ್ಲ ಎಷ್ಟು ಸುಲಭವಾಗಿ ಬೀಳ್ತಾ ಇದೆ ಅಂತ. ಈಗ ಎಣ್ಣೆಗೆ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಪ್ಯಾನ್ಗೆ ಎಣ್ಣೆನ ಚೆನ್ನಾಗಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಆಗಲೇ ನಾನು ಉದ್ದಿನ ವಡೆನ ಕೈಯಲ್ಲೇ ಯಾವ ರೀತಿಯಾಗಿ ಶೇಪ್ ಮಾಡ್ಕೊಂಡು ಅಂತ ಹೇಳ್ಕೊಟ್ನಲ್ಲ, ಅದೇ ರೀತಿಯಾಗಿ ನನಗೆ ಎಣ್ಣೆಗೆ ಉದ್ದಿನ ವಡೆ ಬಿಟ್ಕೋತಾ ಇದ್ದೀನಿ. ಈ ರೀತಿಯಾಗಿ ಎಣ್ಣೆಗೆ ಹಿಟ್ಟನ್ನ ಬಿಟ್ಕೊಂಡಿದ್ದು ಆದ ನಂತರ 2 ಸೈಡ್ ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. ಎಣ್ಣೆಗೆ ಹಾಕಿದ ತಕ್ಷಣ ತಿರುಗಿಸ್ಕೊಳ್ಳೋಕೆ ಹೋಗಬೇಡಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ತಿರುಗಿಸ್ಕೊಳ್ಳಿ. ಈಗ ಒಂದು ಅರ್ಧ ಭಾಗ ಬೆಂದಿದೆ ಅಂತ ಅನ್ಸಿದ್ಮೇಲೆ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ಮತ್ತೆ ಎಣ್ಣೆಗೆ ಹಾಕಿ ಮತ್ತೆ ಬೇಯಿಸ್ಕೋತೀನಿ. ನಾನಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಂದರೆ, ಈ ರೀತಿ ಮಾಡೋದ್ರಿಂದ ಉದ್ದಿನ ವಡೆ ತುಂಬಾ ಕ್ರಿಸ್ಪಿ ಆಗಿರುತ್ತೆ, ಚೆನ್ನಾಗಿ ಒಳಗಡೆ ಬೇಯುತ್ತೆ. ಅದೇ ರೀತಿ ಮಿಕ್ಕಿರೋಂಥ ಎಲ್ಲ ಹಿಟ್ಟನ್ನು ಕೂಡ ಇದೇ ರೀತಿ ಎಣ್ಣೆಗೆ ಬಿಟ್ಕೋತಾ ಇದ್ದೀನಿ. ಇದನ್ನು ಸಹ ನಾನು ಅರ್ಧ ಬೆಂದ್ಮೇಲೆ ಎತ್ತಿ ಸೈಡ್ ಇಟ್ಕೋತಾ ಇದ್ದೀನಿ. ಈಗ ನಾನು ಆಗಲೇ ಅರ್ಧ ಬೇಯಿಸಿಟ್ಕೊಂಡಿದ್ನಲ್ಲ ಉದ್ದಿನ ವಡೆಗಳನ್ನ, ಈಗ ಮತ್ತೆ ಎಣ್ಣೆಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಉದ್ದಿನ ವಡೆ ಜಾಸ್ತಿ ಕೂಡ ಎಣ್ಣೆ ಹಿಡಿಯೋದಿಲ್ಲ, ತುಂಬಾ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದ್ಮೇಲೆ ನೋಡಿ, ಈ ರೀತಿಯಾಗಿ ಬಣ್ಣ ಚೇಂಜ್ ಆಗಿದೆ. ಈ ರೀತಿಯ ಕಲರ್ ಬಂದಿದೆ ಅಂತ ಅಂದರೆ ಉದ್ದಿನ ವಡೆ ರೆಡಿಯಾಗಿದೆ ಅಂತ. ಇದನ್ನು ನಾನೀಗ ಟಿಶ್ಯೂ ಪೇಪರ್ ಮೇಲೆ ಹಾಕೋತಾ ಇದ್ದೀನಿ. ಇದೇ ರೀತಿಯಾಗಿ ತೆಗೆದಿಟ್ಕೊಂಡಿರೋಂಥ ಎಲ್ಲ ಉದ್ದಿನ ವಡೆನ ಬೇಯಿಸ್ಕೊತಾ ಇದ್ದೀನಿ.
ಇದನ್ನು ಸಹ ನನಗೆ ಇನ್ನೊಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಮದುವೆ ಮನೆಗಳಲ್ಲಿ ಹೋಟೆಲ್ಗಳಲ್ಲಿ ಮಾಡುವಂಥ ಉದ್ದಿನವಡೆ ರೆಸಿಪಿ ರೆಡಿ ಆಗುತ್ತೆ. ಇದನ್ನು ನಾವು ಬೆಳಗ್ಗೆ ಹೊತ್ತು ಟಿಫನ್ಗೆ ಇಡ್ಲಿ ಸಾಂಬಾರು ಮಾಡ್ಕೋತೀವಲ್ಲ ಆಗಲೂ ಕೂಡ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ಇದನ್ನು ನಾವು ಬೇಳೆ ಸಾಂಬಾರು ಜೊತೆ ತಿನ್ಬೋದು, ಚಟ್ನಿ ಜೊತೆ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.